ಕೋಲಾರದಿಂದ ಚಂದ್ರಕಲಾ ಅಂತ ಪಬ್ಲಿಕ್ ಕಾಲರ್ ರೆಡಿ ಇದ್ದಾರೆ. ಚಂದ್ರಕಲಾ ನಮಸ್ತೆ. ನಮಸ್ತೆ. ಏನು ಹೇಳ್ತಾರೆ ಈ ಒಂದು ಸರ್ಕಾರದ ಈ ನಿರ್ಧಾರದ ವಿರುದ್ಧವಾಗಿ ಏನು ಹೇಳ್ತಾರೆ? ಸರ್ಕಾರ ಒಂದು ಹೊಸ ಗುಡ್ ನ್ಯೂಸ್ ಅನ್ನು ಕೊಟ್ಟಿರೋದು. 35 ಅಂಕ ಇತ್ತು ಈ ಹಿಂದೆ, ಈಗ 33% ಅನ್ನು ತೆಗೆದ್ರೆ ಸಾಕು ಪಾಸ್ ಆಗ್ತೀರಾ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, 33 ಅಂಕ ಕೊಟ್ಟಿರೋದ್ರಿಂದ ತೀರಾ ಹಿಂದುಳಿದಿರುವಂತ ಮಕ್ಕಳಿಗೆ ಅನುಕೂಲ ಆಗುತ್ತೆ ಸರ್. ಸಾಮಾನ್ಯ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಪೋಷಕರು ತುಂಬಾ ಎಫರ್ಟ್ಸ್ ಹಾಕ್ತಾರೆ, ಟೀಚರ್ಸ್ ಎಫರ್ಟ್ಸ್ ಹಾಕ್ತಾರೆ. ರಿಸಲ್ಟ್ ತೆಗಿಯೋದು ಪ್ರತಿಷ್ಠೆ ಪ್ರಶ್ನೆ ಆಗಿದೆ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಎಫರ್ಟ್ಸ್ ಹಾಕೇ ಹಾಕ್ತಾರೆ. ಆದ್ರೆ ಈ 33 ಅಂಕ ಕೊಟ್ಟಿರೋದೇನಾಗುತ್ತೆ ಅಂದ್ರೆ, ತೀರಾ ಹಿಂದುಳಿದಿರೋ ಮಕ್ಕಳು ಅಥವಾ ಯಾವುದೋ ಕಾರಣಗಳಿಂದ ಹಿಂದುಳಿದಿರುವಂತ ಮಕ್ಕಳು, ಮೇ ಬಿ ಅಲ್ಲಿ ಟೀಚಿಂಗ್ ಸರಿ ಇಲ್ಲದೆ ಇರಬಹುದು ಅಥವಾ ಅವ್ರಿಗೆ ಪರಿಸರ ಸರಿಯಾಗಿ ಇಲ್ಲದೆ ಇರಬಹುದು, ಅಂತ ಮಕ್ಕಳು PUC ಅಥವಾ SLC ಅಲ್ಲಿ ಶಿಕ್ಷಣ ನಿಂತ್ರೆ ಅವ್ರೇನ್ ಮಾಡ್ತಾರೆ, ಅವರ ಭವಿಷ್ಯದಲ್ಲಿ ಮತ್ತೆ ಅವರು ಶಿಕ್ಷಣ ಪಡೆಯೋ ಅವಕಾಶಗಳಿಂದ ವಂಚಿತರಾಗ್ಬಿಡ್ತಾರೆ ಸರ್. ಅಂತ ಮಕ್ಕಳಿಗೆ 33% ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದು ಏನಂತಂದ್ರೆ, ಮಕ್ಕಳಿಗೆ ದಯವಿಟ್ಟು ಚಿಕ್ಕ ಮಕ್ಕಳಲ್ಲಿ ಅವರಿಗೆ ಮುಖ್ಯವಾಗಿ ಭಾಷಾ ಜ್ಞಾನ, ಕನ್ನಡ, ಇಂಗ್ಲಿಷ್ ಮತ್ತೆ ಅಟ್ಲೀಸ್ಟ್ ಸ್ವಲ್ಪ ಲೆಕ್ಕದ ಜ್ಞಾನವನ್ನ ಕರೆಕ್ಟ್ ಆಗಿ ಕೊಡ್ಬೇಕು ಅನ್ನೋದು ಒಂದೇ, ಸರಿಯಾದ ರೀತಿಯಲ್ಲಿ ಕೊಡ್ಬೇಕು ಅನ್ನೋದು ಒಂದೇ ನನ್ನ ಒಂದು ಕೋರಿಕೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಚಂದ್ರಕಲಾ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಗಣೇಶ್ ಅಂತ. ಗಣೇಶ್, ಹೇಳಿ ಸರ್ಕಾರದ ನಿರ್ಧಾರದ ವಿರುದ್ಧವಾಗಿ ಏನ್ ಹೇಳ್ತೀರಾ ಅಂತ. ಏನ್ ಹೇಳೋಣ ಸರ್, ಕತ್ತೆಗಳನ್ನು ಕುದುರೆ ಮಾಡಿದ ತರ ಆಗೋಲ್ವಾ ಸರ್ ಇದು? ಎಲ್ಲರನ್ನು ಪಾಸ್ ಮಾಡೋದು ಒಳ್ಳೇದಲ್ವಾ? ಇದಕ್ಕಿಂತ ಪಾಸ್ ಮಾಡಿ ಏನ್ ಮಾಡ್ತಾರೆ ಹೇಳಿ? ಅವರಿಗೆ ಎಜುಕೇಶನ್ ಕೊಟ್ರೆ ಸರಿಯಾಗಿ ಟ್ಯೂಷನ್ ಕೊಡ್ಲಿಬೇಕಿದ್ರೆ ಸುಮ್ನೆ ಪಾಸ್ ಮಾಡೋದು ಅಂತ ಹೇಳಿ ಏನ್ ಪ್ರಯೋಜನ ಬರುತ್ತೆ ಸರ್? ಹೇಳಿ ಸರ್. ಒಂದು ಈ ಪೋಷಕರಿಗೆ ಒಂದ್ ಕಡೆ ಈಗ ಮಕ್ಕಳ ವಿದ್ಯಾರ್ಥಿಗಳ ಒಂದು ಅಂಕಪಟ್ಟಿಯಲ್ಲಿ ಸಾಕಷ್ಟು ಇದಾಗ್ತಾ ಇತ್ತು, ಫೇಲ್ ಆಗ್ತಾ ಇದ್ರು. ಹೀಗಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿರೋದು. ಹಂಗ ನೆಕ್ಸ್ಟ್ ಸರ್ಕಾರ ಬಂದಾಗ 23 ಇಳಿಸಿದ್ರೆ ಏನ್ ಮಾಡ್ತೀರಾ ಸರ್? ಅವ್ರಿಗೆ ಶಿಕ್ಷಣ ಕೊಡಿ, ಎಜುಕೇಶನ್ ಕೊಡೋಕೆ ಟ್ಯೂಷನ್ ಕೊಡ್ತಿ, ಬುದ್ಧಿವಂತರನ್ನಾಗಿ ಮಾಡಿ. ಅದು ಬಿಟ್ಟು ಇವರು ಪಾಸು ಅಂದ್ರೆ ಮತ್ತೆ ಎಕ್ಸಾಮ್ ಏನು ಕೇಳಿ? ಎಲ್ರು ಪಾಸು ಅಂತ ಮಾಡಿದ್ರೆ ಚೆನ್ನಾಗಿರೋಲ್ವ ಸರ್? ಈಗ ಸರ್ಕಾರ ಮೇಲೆ ತಗೊಂಡೋಗಿ ಕೂಡ್ಸಿದಂಗ ಆಯ್ತಲ್ವಾ ಸರ್? ನೀವೇನ್ ಹೇಳ್ತೀರಾ? ಅಲ್ಲ, ಈ ಸರ್ಕಾರದ ನಿರ್ಧಾರ ಈಗ ನಿಮ್ ಪ್ರಕಾರ ಸರಿಯಲ್ಲ ಅಂತ? ಸರಿಯಲ್ಲ ಸರ್. ಇವ್ರೇನ್ ಗೊತ್ತಾ, ಏನೋ ಒಂದು ಮಾಡಿದೀನಿ ಅಂತ ಹೆಗ್ಗಳಿಕೆ ತೋರ್ಸ್ಕೊಳಕ್ ಹಿಂಗ್ ಮಾಡ್ತಾರೆ ಹೊರತು ಇವ್ರ ಮೇದೊಳಲ್ಲಿ ಏನಿದೆ ಅಂತ ಅರ್ಥ ಆಗಲ್ಲ. ಅನ್ಎಜುಕೇಟೆಡ್ಗಳನ್ನೆಲ್ಲ ಮಿನಿಸ್ಟರ್ ಮಾಡ್ಕೊಂಡು ಅದಕ್ಕೊಂದು ಇದಿದ್ರೆ ಏನು, ಇಷ್ಟು ಎಜುಕೇಶನ್ ಇದೆ ಅಂತ ಇದ್ರೆ ಇದು ಬೆಟ್ಟ ಹಾಕೋನನ್ನು ಎಜುಕೇಶನ್ ಮಿನಿಸ್ಟರ್ ಮಾಡ್ತಾರೆ, ದೇಶದ ಭಕ್ತಿ ಇಲ್ಲದವರನ್ನು ದೇಶಭಕ್ತ ಮಿನಿಸ್ಟರ್ ಅಂತ ಮಾಡ್ತಾರೆ. ಈಗ ನೀವೇ ಹೇಳಿ, ಈಗ 33ಕ್ಕೆ ಈ ಗೌರ್ಮೆಂಟ್ ಇಳಿಸ್ತು, ನೆಕ್ಸ್ಟ್ ಗೌರ್ಮೆಂಟ್ ಬಂದು 23ಕ್ಕೆ ಇಳಿಸಿದ್ರೆ ಬೇಡ ಅನ್ನಕ್ಕಾಗತ್ತಾ? ಓಕೆ, ಥ್ಯಾಂಕ್ ಯು ಗಣೇಶ್, ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಹಾಲಸ್ವಾಮಿ ಅಂತ. ಹಾಲಸ್ವಾಮಿ ಅವರು ನಮಸ್ತೆ. ಹೇಳಿ, ಈ ಒಂದು ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಅಂತ. ಸರ್ಕಾರ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ನಮಸ್ತೆ. ನಮಸ್ತೆ. ಈಗ ನಾನು ರಿಟೈರ್ಡ್ ಟೀಚರು. ಓಕೆ. ಹೊಳಲ್ಕೆರೆಯಿಂದ ಮಾಡ್ತಾ ಇದ್ದೇನೆ. ಯಾಕೋ ಡಿಸ್ಟರ್ಬ್ ಬರ್ತಿದೆ. ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಸರ್, ಈ ಶಿಕ್ಷಣದಲ್ಲಿ ಎಲ್ಲ ಈ ರೀತಿಯಾಗಿ ಕಟ್ ಆಫ್ ಮಾರ್ಕ್ಸ್ ಮಾಡ್ಕೊಂತ ಬಂದ್ರೆ, ಹಲೋ, ಹೇಳಿ, ಕೇಳಿಸ್ತಾ ಇದೆ. ಶಿಕ್ಷಣ ಇದರಲ್ಲಿ ಎಲ್ಲ ನಂಬರ್ ಕಡಿಮೆ ಮಾಡ್ಕೊಂತ ಬಂದ್ರೆ ವಿದ್ಯಾರ್ಥಿಗಳ ಶಿಕ್ಷಣ ಮಟ್ಟ ಎಲ್ಲಿ ಮಟ್ಟಿಗೆ ಹೋಗುತ್ತೆ, ಯಾವ ಮಟ್ಟಕ್ಕೆ ಹೋಗ್ತದೆ? ಈಗ 35 ಇತ್ತು, 30 ಬಂತು, 33 ಬಂತು. ಇನ್ನೊಂದ್ 2 ವರ್ಷ ಆದ್ರೆ 25 ಬರ್ತೈತೆ. ಹುಡುಗರಿಗೆ ಹೆಸರು, ತಂದೆ ಹೆಸರು, ತಾಲೂಕು, ಜಿಲ್ಲೆ ಹೆಸರು ಬರೆಯಕ್ ಬರಲ್ಲ. ಅಂತವ್ರಿಗೆ ನೀವು ಪಾಸ್ ಮಾಡಿ ಕಳಿಸಿದ್ರೆ ನೌಕರಿ ಹೋದ್ಮೇಲೆ ಯಾವ ತರ ಕೆಲಸ ಮಾಡ್ತಾನೆ, ಯಾವ ತರ ದೇಶ ಸೇವೆ ಮಾಡ್ತಾನೆ, ಯಾವ ತರ ಜನಗಳು ಅನುಕೂಲ ಮಾಡ್ತಾನೆ ಅಂತ ನನ್ನ ಒಂದು ಪ್ರಾಬ್ಲಮ್. ಈಗ SSLC ವಿದ್ಯಾರ್ಥಿಗಳ ಫಲಿತಾಂಶ ತುಂಬಾ ಕಡಿಮೆ ಆಗ್ತಾ ಇತ್ತು, ಹೀಗಾಗಿ ಸರ್ಕಾರ ಈ ಒಂದು ನಿರ್ಧಾರವನ್ನು ಕೈಗೊಂಡಿರೋದು. ಒಂದ್ ಕಡೆ ಮಕ್ಕಳು ಕಡಿಮೆ ಮಾಡೋ ಕಾರಣ ಏನು? ಶಿಕ್ಷಣ ಮಟ್ಟ ಇಲ್ಲ. ಓಕೆ. ಹುಡುಗನ್ನ ತಯಾರು ಮಾಡ್ತಕ್ಕಂತ ಶಕ್ತಿ ಶಿಕ್ಷಕರಿಲ್ಲ. ಹಂಗಿದ್ದ ಕಡಿಮೆ ಮಾಡ್ಕೊಂತ ಬಂದ್ರೆ ಏನು? ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಾನು ಅಪೋಸ್ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮಟ್ಟ ಚೆನ್ನಾಗಿರ್ಲಿ, ಚೆನ್ನಾಗಿ ಬರ್ಲಿ, ಚೆನ್ನಾಗಿ ಓದ್ಲಿ ಬರ್ಲಿ ಅನ್ನೋದು. ಈಗೆಲ್ಲ ಕಟ್ ಆಫ್ ಮಾಡ್ಕೊಂತ ಬರ್ತಿದ್ರೆ ಏನ್ ಕಾರಣ? ಶಿಕ್ಷಣ ಮಟ್ಟ ಸರಿ ಇಲ್ಲ ಅನ್ನೋ ಹುಡುಗರು ಕಲಿಕೆ ಎಲ್ಲ ಫೇಲ್ ಆಗ್ತಿದಾರೆ ಅಂದ್ಮೇಲೆ ಪೋಷಕರು ಏನ್ ಮಾಡ್ತಾರೆ? ಶಿಕ್ಷಕರು ಅವರಿಗೆ ಶಿಕ್ಷಣವನ್ನು ಕೊಡಬೇಕು, ಕುಂಡ್ರಿಸ್ಕೊಂಡು ಕ್ಲೀನಾಗಿ ಅಭ್ಯಾಸ ಮಾಡಬೇಕು.
ಹ್ಮ್ ಅದ್ ಬಿಟ್ಟು ಬಂದ್ ಇದು ಮಾಡಿದ್ಮೇಲೆ ಆ ಹುಡುಗರ್ನಿಗೆ ಹೋಗಿ ಪಾಸ್ ಮಾಡಿ ಮುಂದಕ್ಕೆ ಹೋಗಿ ಅವ್ರ ತಂದೆ ತಾಯಿಗೆ ಜೀವನನ ಹಾಳು ಮಾಡ್ತೀರ ನೀವು. ಓಕೆ ಓಕೆ, ಥ್ಯಾಂಕ್ ಯು ಹಾಲಸ್ವಾಮಿ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲ ರೆಡಿ ಇದ್ದಾರೆ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಶಂಭುಲಿಂಗಪ್ಪ ಅಂತ ಹೇಳಿ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಡಗಿ ತಾಲೂಕ್ ಕೆಂಗೊಂಡ ಅಂತ ಹೇಳಿ ಸರ್. ಓಕೆ, ಹೇಳಿ. ಸರ್, ಈಗ ಪರ್ಸೆಂಟೇಜ್ ಕಡಿಮೆ ಮಾಡೋದ್ರಿಂದ ಮಕ್ಕಳ ಶಿಕ್ಷಣದ ಗುಣಮಟ್ಟ ಹೆಚ್ಚಿಗೆ ಆಕತಿ ಅನ್ನೋದಕ್ಕಿಂತ ಸರ್ಕಾರಿ ಶಾಲೆಯಲ್ಲಿ ಮೊದ್ಲು ಶಿಕ್ಷಕರ ನೇಮಕಾತಿ ಆಗ್ಬೇಕು ಸರ್. ಈಗ ನಮ್ದು ಕೆಂಗೊಂಡ ಹಳ್ಳಿಯಲ್ಲಿ 8ನೇ ತರಗತಿ ಮಟ್ಟ ಶಿಕ್ಷಣ ಇದೈತ್ರಿ ಸ್ಕೂಲ್. 8 ತರಗತಿ ಒಳಗೆ 5 ಜನ ಶಿಕ್ಷಕರು ಇರೋದು ಇವಾಗ ಕಲ್ಸ್ಲಿಕ್ಕೆ. ಆ ಶಿಕ್ಷಕರ ಕೊರತೆಯಿಂದ ಮಕ್ಕಳ ಶಿಕ್ಷಣನೇ ಹಿಂದೆ ಉಳಿತೈತ್ರಿ ಸರ್. ಈಗ ಖಾಸಗಿ ಶಾಲ್ಯಾಗ ಶಿಕ್ಷಕರು ಪ್ರತಿಯೊಂದು ಕ್ಲಾಸ್ಗೆ ಒಬ್ಬೊಬ್ರು ಶಿಕ್ಷಕರ ನೇಮಕ ಮಾಡಿರ್ತಾರ, ಮಕ್ಕಳ ಉತ್ತಮವಾಗಿ ಬೆಳಿತೇವ್ರಿ. ಸರ್ಕಾರಿ ಶಾಲ್ಯಾಗ ಶಿಕ್ಷಕರ ನೇಮಕ ಮಾಡಂಗಿಲ್ಲ. ಈ 30 ಹುಡ್ರಿಗೆ ಒಬ್ರು ಶಿಕ್ಷಕರ ಅನ್ನಂಗ ಇದು ಮಾಡಿ ಈ 30 ಹುಡ್ರ ಶಿಕ್ಷಣ, ಈಗ 30 ಅಂದ್ರ ಒಂದ್ ಕ್ಲಾಸ್ಗೆ ಒಬ್ರು ಶಿಕ್ಷಕರಾದ್ರ ಒಂದ್ ಲೆಕ್ಕಕ್ಕೆ ಮಕ್ಕಳ ಪರ್ಸೆಂಟೇಜ್ ಕಡಿಮೆ ಮಾಡೋದ್ರಿಂದ ಮಕ್ಕಳ ಶಿಕ್ಷಣ ಇದು ಹೆಚ್ಚಿಗೆ ಆಕತಿ ಕಡಿಮೆ ಆಕತಿ ಅನ್ನೋದು ಏನಿದೆ ಇಲ್ರಿ. ಮೊದ್ಲು ಶಿಕ್ಷಕರನ್ನ ಒಳ್ಳೆ ಶಿಕ್ಷಕರನ್ನ ನೇಮಕ ಮಾಡೋಕ್ ಶಾಲೆಗೆ. ಒಂದು, ಈಗ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳನ್ನ ಏನು ಈ ಖಾಸಗಿ ಸ್ಕೂಲ್ಗೆ ಜಾಸ್ತಿ ಸೇರಿಸ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ. ಅದು ಒಂದು ಸಮಸ್ಯೆ ಇದೆ. ಅದು ಒಂದ್ ಸಮಸ್ಯೆ ಅಂದ್ರೆ ಶಿಕ್ಷಕರ ಕೊರತೆ ಇದೆ ಸರ್. ಅದು ಓಕೆ, ಈ ಸರ್ಕಾರದ ನಿರ್ಧಾರ ನೀವು ಒಪ್ತಾ ಇಲ್ಲ? ಶಿಕ್ಷಕರ ಕೊರತೆಯಿಂದ. ಯಾಕಂದ್ರೆ ಸರ ಶಿಕ್ಷಕರು ಈಗ ಬೇಕಾಬಿಟ್ಟು ಹುಡ್ರನ್ ಬಿಟ್ಟು ಒಂದ್ ಕ್ಲಾಸ್ ಹೋಗತ್ತೆ. ಇಲ್ಲಿ ಮಕ್ಕಳು ಅಶಿಸ್ತಿಂದ ವರ್ತಿಸೋದು ಅದನ್ನ ಮಾಡ್ತಾವ್ರಿ. ಇದ್ರಿಂದ ಮಕ್ಕಳ ಶಿಕ್ಷಣ ಗುಣಮಟ್ಟ ಕಮ್ಮಿ ಆಗ್ತೈತಿ. ಈಗ ಕ್ಲಾಸ್ ನೋಡಿ ಶಿಕ್ಷಕರಿದ್ರ ಸ್ವಲ್ಪ ಭಯ ಇರ್ತೈತಿ. ಮಕ್ಕಳಿಗೆ ಏನೋ ಮಾಡ್ತಾ ಇರ್ತಾರ, ಓದ್ತಾ ಇರ್ತಾರ. ಶಿಕ್ಷಕರ ಅಂದ್ರ ಅವ್ರ ಏನ್ ಮಾಡ್ತಾರ, ಎತ್ತಾಗ ಓಡ್ತಾವ, ಎತ್ತಾಗ ಇದು ಮಾಡ್ತಾವ. ಆಮೇಲೆ ಇವ್ರು ಹೆಚ್ಚಿಗೆ ಈಗಿನ ರೂಲ್ಸ್ ಮಕ್ಕಳು ಹೊಡೆಯಂಗಿಲ್ಲ, ಮಕ್ಕಳ ಹೆದರಿಕೆ ಹಾಕಂಗಿಲ್ಲ, ಮಕ್ಕಳಿಗೆ ಭಯ ಪಡ್ಸಂಗಿಲ್ಲ. ಈ ರೂಲ್ಸ್ ಇರುವಾಗ ಅವ್ರು ಟೀಚರ್ಸ್ ಹೆಚ್ಚಿಗೆ ಮಕ್ಕಳ ಬಗ್ಗೆ ಕೇರ್ ತಗೊಳಲ್ಲ. ಯಾಕಂದ್ರೆ ನಾವು ಡ್ಯೂಟಿ ಮಾಡಕ್ ಬಂದ್ರೆ ನಾವು ಡ್ಯೂಟಿ ಮಾಡ್ತೀವಿ, ಹೋಗ್ತೀವಿ. ಇಷ್ಟು ಬಿಟ್ರೆ ಬೇರೆ ಏನು ಮಾಡಲ್ಲ ಸರ್ಕಾರಿ ಶಾಲೆ ಒಳಗೆ. ಓಕೆ, ಥ್ಯಾಂಕ್ ಯು ಶಬಲಿಂಗಪ್ಪ ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಚಂದ್ರು ಅಂತ. ಚಂದ್ರು ನಮಸ್ತೆ, ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಾಲ್ ಕಟ್ಟಾಗಿದೆ, ಮತ್ತೆ ಸಂಪರ್ಕ ಮಾಡ್ತೀನಿ. SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿರೋದು. ನೋಡಿ, 35% ಪಡೆದ್ರೆ ಪಾಸ್ ಆಗ್ತಾ ಇದ್ರು. ಈಗ ಸರ್ಕಾರ 33% ಕಡಿತ ಮಾಡಿರೋದು. 2 ಅಂಕವನ್ನು ಕಡಿತ ಮಾಡಿ 33% ಪಡೆದ್ರೆ ಉತ್ತೀರ್ಣರಾಗ್ತಾರೆ. ಎಲ್ಲ ವಿಷಯದಲ್ಲೂ 30% ಮಾಡಿದರೆ ಎಲ್ಲ ವಿಷಯದಲ್ಲೂ SSLC ಪಾಸ್ ಆಗ್ಬೋದು. ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಒಂದು ಕಡೆ 625 ಅಂಕಗಳಿಗೆ 206 ಅಂಕಗಳನ್ನು ಪಡೆದ್ರೆ SSLC ವಿದ್ಯಾರ್ಥಿಗಳು ಪಾಸ್ ಆಗ್ಬೋದು. ಒಟ್ಟು 33% ಅಂಕವನ್ನು ಪಡಿಬೇಕು. ಸರ್ಕಾರ ಈ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿರೋದು. ಇದು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಯೂಸ್ ಆಗುತ್ತೆ, ಪೋಷಕರು ಏನು ಹೇಳ್ತಾರೆ, ನೀವು ಕೂಡ ಕರೆ ಮಾಡ್ಬೋದು, ಮಾತನಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ಬೋದು. ಅನೇಕ ಬಾರಿ ಪೋಷಕರು ಕೂಡ ಈ ಇತ್ತೀಚೆಗೆ SSLC ಫಲಿತಾಂಶ ಬಂದ ನಂತರ ಮಕ್ಕಳ ಫಲಿತಾಂಶ ತುಂಬ ಕಡಿಮೆ ಆಗಿತ್ತು. ಸರ್ಕಾರ ಈ ಒಂದು ನಿರ್ಧಾರವನ್ನು ಈಗ ಕೈಗೊಂಡಿರೋದು. ರಾಜಶೇಖರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಈ ಒಂದು ಸರ್ಕಾರದ ನಿರ್ಧಾರದ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಸರ್ಕಾರ ನಿರ್ಧಾರಗಳೇನ್ರಿ ಸುಮ್ಮ ಹಂಗೆ ಪಾಸ್ ಮಾಡಿದ್ರೆ ಚಲೋ ಸರ್. ನೀವು ಶಿಕ್ಷಣ ಮಂತ್ರಿಗಳಿಗೆ ಹೇಳ್ರಿ, ಒಂದು ಸರ್ಕಾರ ಶಾಲೆಗಳನ್ನು ಖಾಸಗೀಕರಣ ಮಾಡಂತ ಹೇಳ್ರಿ. ಆದ್ರೆ ಅದನ್ನ ಚಲೋ, ಖಾಸಗೀಕರಣದ ಶಾಲೆಗಳು ಏನಾಗುತ್ತಲ್ಲ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ದುಡ್ಡು ಮಾಡೋದನ್ನ ಕಮ್ಮಿ ಆಗ್ತದೆ. ಈಗ ಸರ್ಕಾರದ ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ? ಈ ಸರಿನಾ ತಪ್ಪಾ? ಸರ್ ಹೆಂಗ್ ಸರಿ ಆಗ್ತ್ರಿ? ಸುಮ್ ಪಾಸ್ ಮಾಡೋದು ಪಾಡಲ್ಲ. ಸುಮ್ ಅಡ್ಮಿಷನ್ ಮಾಡಿದ್ರೆ ಪಾಸ್, ಎಕ್ಸಾಮ್ ಬರೋದಿಲ್ಲ, ಏನಿಲ್ಲ, ಪಾಸ್ ಮಾಡೋದೇ ಚಲೋ ಸರ್. ಹೆಂಗ್ ಸರಿ ಆಗ್ತ ಹೇಳ್ರಿ? ಮುಂದೆ ಅವ್ರಿಗೆ ಮೌಲ್ಯ ಓದಕ್ಕೆ ಹೆಂಗ್ ಸಿಗ್ತದೆ ಮುಂದಿನ ವಿದ್ಯಾರ್ಥಿಗಳಿಗೆ? ಅಲ್ಲ, ಈಗ ಒಂದ್ ಕಡೆ SSLC ವಿದ್ಯಾರ್ಥಿಗಳು ತುಂಬಾ ಜನ ಫೇಲ್ ಆಗ್ತಾ ಇದ್ರು. ಅದಕ್ಕೆ ಸರ್ಕಾರ ಈ ನಿರ್ಧಾರ ಕೈಗೊಂಡಿರೋದು. ಒಂದ್ ಕಡೆ ಇದು ಸರಿನೂ ಅನಿಸುತ್ತೆ. ಒಂದ್ ಕಡೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು. ಅದಕ್ಕೆ ಈಗ ಶಿಕ್ಷಣ ಇಲಾಖೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿರೋದು. ಓಕೆ, ಮತ್ತೊಬ್ಬ ಕಾಲ ರೆಡಿ ಇದ್ದಾರೆ, ನಾಗಪ್ಪ ಅಂತ. ನಾಗಪ್ಪ ಅವರೇ ನಮಸ್ಕಾರ, ಹೇಳಿ, ಸರ್ಕಾರದ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್, 100ಕ್ಕೆ 35 ಮಾರ್ಕ್ಸ್ ಕನಿಷ್ಠ ತಗೊಂಬೋದು, ಒಳ್ಳೇದಲ್ಲ ಸರ್ ಅದು?
ನಾನು ಇವಾಗ 30ಕ್ಕೆ ಬಂದ್ರೆ ನಾನು 25ಕ್ಕೆ ಇನ್ನೊಬ್ಬ ಸರ್ಕಾರ ಬಂದ್ಸಲ ಅದೇ ಮಾಡ್ತಾರೆ ಸರ್. ಓಕೆ 100ರಲ್ಲಿ ಕನಿಷ್ಠ 25 ಮಾರ್ಕ್ಸ್ 35 ಮಾರ್ಕ್ಸ್ ಇನ್ನೆಂತ ಮಾರ್ಕ್ಸ್ ತಗೋಬೇಕ್ರಿ. ಕನಿಷ್ಠ ತಿಳಿಬೇಕು, ಓದಕ್ಕೆ ಬರೆಯಕ್ ಬರ್ಬೇಕಲ್ರಿ ಪ್ರತಿಯೊಬ್ಬರಿಗೆ. ಹೌದು. ಅದ್ರ ಗಮನ ಇರಬೇಕಲ್ರಿ. ಇಷ್ಟು ಕನಿಷ್ಠ 80 ಮಾರ್ಕ್ಸ್ ತಗೊಂತ ಪರ್ಸೆಂಟೇಜ್ ಕನಿಷ್ಠ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಚೆನ್ನಾಗಿದ್ರೆ 35 ಮಾರ್ಕ್ಸ್ ಗಿಂತ ಇನ್ನಂತ ಶಾಲೆ ಇರ್ಬೇಕ್ರಿ. ಅಷ್ಟೊಂದು ತಿಳಿಬೇಕಲ್ರಿ. ಸ್ವಲ್ಪ ಓದಕ್ಕೆ ಬರ್ಲಿಕ್ಕೆ ಬರ್ಬೇಕು, ಏನೇನು ಓದಲಿಗಿದ್ರೆ ಒಂದು ಬೋರ್ಡ್ ಓದಕ್ಕೂ ಬರ್ಬೇಕು. ಇಷ್ಟ ಈಗ 100ಕ್ಕೆ 100 ತೆಗಿದ್ರಲ್ಲಿ ಬ್ಯಾಡ್ರಿ. ಕನಿಷ್ಠ 35 ಅಂತ ತೆಗಿಬೇಕ್ರಿ. ಅಷ್ಟು ಬರ್ದನ ಸ್ವಂತಲಿಂದ ನಾನು ಬರ್ದನಿ ಇಷ್ಟನ ಬಂದಾವ ಅಂತ ಹೇಳಕ್ ಇರ್ಬೇಕು ಸರ್ ಮನುಷ್ಯನಿಗೆ. ಈಗ ನಿಮ್ಮ ಮನೇಲಿ ಈಗ ಮಕ್ಕಳಿದಾರಾ, ಓದ್ತಾ ಇದ್ದಾರಾ? ಓದ್ತಾ ಇದ್ದಾರೆ ಸರ್. ಎಷ್ಟೇ ಕ್ಲಾಸ್ ಓದ್ತಾ ಇದ್ದಾರೆ? ಒಬ್ಬ 10th ಓದ್ತಾನ್ರಿ, ಇಬ್ರು ಇವಾಗ 2nd PUC ಪಾಸ್ ಆಗಿದ್ದಾರ್ರಿ. ಒಬ್ಬಕ್ಕಿಂದು 73 ಆಗ್ಯದ್ರಿ, ಒಬ್ಬಕ್ಕಿಂದು 68 ಆಗ್ಯದ್ರಿ. ಓಕೆ 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 ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ಮತ್ತೊಬ್ಬ ಕಾಲರ್ ರೆಡಿದ್ದಾರೆ, ಕೀರ್ತಿ ಅಂತ. ಕೀರ್ತಿ ಅವರೇ ನಮಸ್ತೆ, ಹೇಳಿ ಏನ್ ಹೇಳ್ತೀರಾ? ನಮಸ್ತೆ ಸರ್. ನಮಸ್ತೆ ಸರ್. ನಾವು ಹರಿಹರದಿಂದ ಫೋನ್ ಮಾಡ್ತಿದ್ವಿ. ಹೇಳಿ. ನೀವು ಪರ್ಸೆಂಟೇಜ್ ಕಡಿಮೆ ಮಾಡೋದ್ಕಿನ್ನ ಸಿಲೆಬಸ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಇವಾಗ ಏನಾಗಿದೆ ಅಂದ್ರೆ ಸಿಲೆಬಸ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಓದೋದು ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸೊ ನೀವು ಸಿಲೆಬಸ್ ನ ನೀವು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು. ಪರ್ಸೆಂಟೇಜ್ ಓಕೆ 35 ಇಂದ 33 ಮಾಡಿರೋದು ಏನೂ ತೊಂದರೆ ಇಲ್ಲ. ಬಟ್ ಸಿಲೆಬಸ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಅಂದ್ರೆ ಮಕ್ಕಳಿಗೆ ಪ್ರೆಷರ್ ಆಗಲ್ಲ. ಈಗ ಸರ್ಕಾರ ಈ ಒಂದು ನಿರ್ಧಾರ ನಿಮಗೆ ಸರಿ ಅನ್ಸುತ್ತಾ ಅಂತ? ಅದು ಇದನ್ ಮಾಡೋದ್ಕಿನ ನೀವು ಸಿಲೆಬಸ್ ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ಮತ್ತೊಬ್ಬ ಕಾಲರ್ ರೆಡಿದ್ದಾರೆ, ಗಂಗಯ್ಯ ಅಂತ. ಗಂಗಯ್ಯ ನಮಸ್ತೆ, ಹೇಳಿ ಏನ್ ಹೇಳ್ತೀರಾ? ನಮಸ್ತೆ ಸರ್. ಇದು ಮಾಡಿರೋ ತಪ್ಪು ಸರ್. ಇದು ತುಂಬಾ ತಪ್ಪು. ಹುಡುಗರು ಸೋಂಬೇರಿ ಆಗ್ಲಿಕ್ಕೆ ಏನ್ ಮಾಡಿದಾರೋ ಅದನ್ನ ಮಾಡಿದ್ದಾರೆ. ಇದನ್ನ ತಿದ್ಲಿಕ್ಕೆ ಏನಾದ್ರು ಒಂದು ಕಾರಣದಾಯಕ ಇದೆ ಅಷ್ಟೇ. ಇದನ್ನ ಚೇಂಜ್ ಮಾಡ್ಬೇಕು. ಮಾಡಿರೋ ತಪ್ಪು ಸರ್. ಹೇಳಿ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು, SSLC ವಿದ್ಯಾರ್ಥಿಗಳು ಫೇಲ್ ಆಗ್ತಾ ಇದ್ರು. ಅದಕ್ಕೆ ಸರ್ಕಾರ ಈ ಒಂದು ನಿರ್ಧಾರ ತೆಗೆದುಕೊಂಡಿರೋದು. ಓಕೆ ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಸ್ಟೂಡೆಂಟ್ ಚಿದಾನಂದ್ ಅಂತ ಇದ್ದಾರೆ, ಸ್ಟೂಡೆಂಟ್ ವಿದ್ಯಾರ್ಥಿ. ಚಿದಾನಂದ್ ಹೇಳಿ ಈ ಒಂದು ನಿರ್ಧಾರದ ಬಗ್ಗೆ ಏನ್ ಹೇಳ್ತೀರಾ ಅಂತ. ಹಲೋ ಸರ್, ನಾವು ಸ್ಟೂಡೆಂಟ್ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಸರ್. ನಮ್ಗೆ ಪರ್ಸೆಂಟೇಜ್ ಕಮ್ಮಿ ಮಾಡಿದ್ದು ಖುಷಿ ವಿಚಾರ ಏನಲ್ಲ. ಯಾಕಂದ್ರೆ ನಮ್ಗೆ ಎಜುಕೇಶನ್ ಮುಖ್ಯ. ಎಲ್ಲದು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕು ನಮ್ಮ ಎಜುಕೇಶನ್. ಅದಕ್ಕೆ ನಮ್ಗೆ ಪರ್ಸೆಂಟೇಜ್ ಕಮ್ಮಿ ಮಾಡೋಕ್ಕಿಂತ ಜಾಸ್ತಿ ಮಾಡಿದಷ್ಟು ಒಳ್ಳೇದೇ. ಹೆಚ್ಚಿನದಾಗಿ ನಮ್ಗೆ ತಂದೆ ತಾಯಿಗಳೇ ಸ್ವಲ್ಪ ಮನೇಲಿ ಎಪ್ಸೋದಾಗ್ಲಿ, ಸ್ವಲ್ಪ ಕೇರ್ ತಗೊಳೋದಾಗ್ಲಿ ಮಾಡ್ಬೇಕು ಸರ್. ನಮಗೆ ಪರ್ಸೆಂಟೇಜ್ ಅಲ್ಲಿ ಏನು ತೊಂದರೆ ಇಲ್ಲ ಸರ್. ಈಗ ನೀವೇನು ಸ್ಟಡಿ ಮಾಡ್ತಾ ಇದ್ದೀರಾ? ನಾವು SSLC ಓದ್ತಾ ಇರೋದು ಸರ್. ಹೌದಾ? ಈಗ ಕೆಲವು ನಿಮ್ಮ ಫ್ರೆಂಡ್ಸ್ ಕೂಡ ಇರ್ತಾರೆ, ಸರಿಯಾಗಿ ಓದ್ತಾ ಇರಲ್ಲ. ಅವ್ರಿಗಿದು ಒಂದು ಕಡೆ ಪ್ಲಸ್ ಅಲ್ವಾ? ಈಗ ತುಂಬ ಜನ ಫೇಲ್ ಆಗ್ತಾ ಇರ್ತಾರೆ. ಓಕೆ ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಭಾಳ ಜನ ಹೇಳ್ತಾ ಇದ್ದಾರೆ, ಪೋಷಕರು ಕೂಡ ಕರೆ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೂಡ ಕರೆ ಮಾಡ್ತಾ ಇರೋದು. ತುಂಬ ಜನ ಹೇಳ್ತಾ ಇರೋದು ಈ ಒಂದು ಸರ್ಕಾರದ ನಿರ್ಧಾರ ಸರಿಯಲ್ಲ ಅಂತ. ಎಲ್ಲೋ ಒಂದು ಕಡೆ ಈ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ತುಂಬ ಇದೆ. ಹಾಗಾಗಿ ಶಿಕ್ಷಕರಿಂದ ಈ ರೀತಿಯಾಗಿ ಮಕ್ಕಳು ಉತ್ತೀರ್ಣರಾಗ್ತಾ ಇಲ್ಲ. ಒಂದು ಕಡೆ ಶಿಕ್ಷಕರ ಕೊರತೆ ಇರೋದ್ರಿಂದ ರಾಜ್ಯ ಸರ್ಕಾರ ಶಿಕ್ಷಕರನ್ನು ನೇಮಕ ಮಾಡಬೇಕು. ಹಾಗಾದರೆ ಮಾತ್ರ ವಿದ್ಯಾರ್ಥಿಗಳು ಒಂದು ಉತ್ತಮ ಗುಣಮಟ್ಟವನ್ನು ಹೊಂದ್ತಾರೆ, ಪಾಸ್ ಆಗ್ತಾರೆ ಅನ್ನೋದು ಈ ಪೋಷಕರ ಅಭಿಪ್ರಾಯ.